ಕಂಟ್ರೋಲ್ ರೂಮ್, ಇನ್ಸ್ಪೆಕ್ಟರ್ ಶ್ರೀನಾಥ್ ಸ್ಪೀಕಿಂಗ್. ನನ್ನ ಮಗಳನ್ನೊಬ್ಬ ಕಿಡ್ನಾಪ್ ಮಾಡ್ಕೊಂಡು ಮೋಟರ್ ಬೈಕ್ TCW 5511 ನಲ್ಲಿ ಹೋಗ್ತಾ ಇದ್ದಾನೆ. ಅವನ್ನ ಚೇಸ್ ಮಾಡಿ ಹಿಡಿದು ಲಾಕಪ್ಪಲ್ಲಿ ಹಾಕಿ. ಶಶಿ ಗಟ್ಟಿಯಾಗಿ ಹಿಡ್ಕೊ. ಕಾಲೇಜ್ ಹುಡುಗರಲ್ಲ ಸೇರ್ಸೋಣ. ಹಲೋ ಕಂಟ್ರೋಲ್ ರೂಮ್. ಚೇಸ್ ಮಾಡಿ ಹ್ಯಾರಸ್ ಮಾಡಿ. ಮೆಸೇಜ್ ಓವರ್. ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾನೇನ. ಇದೇನ್ ಕಾಲೇಜ್ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಧರ್ಮರಾಯನ್ ಛತ್ರ ಅಂತ ತಿಳ್ಕೊಂಡಿದ್ದೀರಾ? ಇಷ್ಟು ದಿನ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ, ಕಲ್ಲು ತೋರ್ತಾರೆ, ಬೆಂಕಿ ಹಚ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಕಾಲೇಜ್ ಪ್ರೆಮಿಸಸ್ ಅಲ್ಲಿ ಮಂಟಪ ಕಟ್ಟಿ ಮದುವೆ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದೀರಾ. ಮಿಸ್ಟರ್ ಮನೋಹರ್, ನಾನು ಕೇಳಿದ್ರಲ್ಲಿ ಏನೋ ತಪ್ಪಿದ್ಯಾ? ತಪ್ಪು ಸರ್, ಅವ್ರು ಮಾಡ್ತಿರೋ ತಪ್ಪು ಸರ್. ಏನ್ರಯ್ಯ, ನಿಮಗ್ ನೀವೇ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವರಾದ್ಮೇಲೆ ನಿಮ್ಗೆ ಕಾಲೇಜ್ ಆತಕ್ಕೆ, ಶಿಕ್ಷಣ ಹೇಳ್ಕೊಡೋ ಗುರುಗಳೇ ಆತಕ್ಕೆ. ಅಯೋಗ್ಯರ. ಇಂಥ ಹದ್ದು ಮೀರಿದ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಶಿಕ್ಷಣ ಅಲ್ಲ, ಶಿಕ್ಷೆ. ಅದನ್ನ ಇವ್ರಿಗೆ ಸರಿಯಾಗಿ ಕೊಟ್ಟು ಒಳ್ಳೆ ದಾರಿಗೆ ತರದೆ ಹೋದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡಿರೋದು ನೀವು, ನಾವಲ್ಲ. ಪ್ರೀತಿನೇ ದೇವರು ಅಂತ ಹೇಳ್ತೀರಾ, ನಾವು ಪ್ರೀತಿ ಮಾಡಿದ್ರೆ ಯಾಕೆ ಅಂತ ಕೇಳ್ತೀರಾ. ಎಲ್ಲಾ ಕಡೆಯಿಂದಲೂ ಈ ಹೇಳೋರು ಕೇಳೋರೇ ಜಾಸ್ತಿ ಆಗ್ತಿದಾರೆ ಹೊರತು ನಾವು ಮಾಡಿದ್ದು ಸರಿ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡೋರು ಯಾರು ಕಾಣ್ತಾ ಇಲ್ಲ. ಏಯ್, ನೀನ್ ಮಾಡಿರೋ ಘನ ಕಾರ್ಯಕ್ಕೆ ನಮ್ ಸಪೋರ್ಟ್ ಬೇರೆ ಬೇಕಾ? ಯಾರನ್ನ ಕೇಳಿ ತಾಳಿ ಕಟ್ಟೋದಕ್ಕೆ ನಿಂತಿದ್ಯೋ ಇಲ್ಲಿ? ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿರೋ ನೀವೇ ನಮಗ್ ಪ್ರಾಬ್ಲಮ್ ಆದಾಗ ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಬೇಕಾಗತ್ತೆ.
ಈ ಹೇಳೋರು ಕೇಳೋರು ಬಂದ್ ಸಾಲ್ವ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆನೆ ನಾವ್ ಈ ಮದುವೆ ಆಗ್ತಿರೋದು. ಲವ್ ಈಸ್ ಹ್ಯೂಮನ್ ರೈಟ್. ಅದಕ್ಕೆ ಹೇಳೋರು ಬೇಕಾಗಿಲ್ಲ, ಈ ಕೇಳೋರು ಬೇಕಾಗಿಲ್ಲ. ರವಿ, ನಿನ್ ಲವ್ಗೆ ಹೇಳೋರ್ ಕೇಳೋರ್ ಬೇಡದೇ ಇರ್ಬೋದು, ಆದ್ರೆ ಮಕ್ಕಳಿಗೆ ತಂದೆ ತಾಯಿ ಇರ್ಬೇಕು ತಾನೆ. ನಿಮ್ಗೆ ಲವ್ ಮಾಡೋ ಹಕ್ಕು ಎಷ್ಟಿದೆ ಅಂತೀಯೋ ಅದೇ ರೀತಿ ಮಕ್ಕಳಿಗೆ ಮದುವೆ ಮಾಡಿ ರಕ್ಷಣೆ ಕೊಡೋ ಹಕ್ಕು ತಂದೆ ತಾಯಿಗಳಿಗಿದೆ, ಗೊತ್ತಾ? ಈಗ್ಲೂ ಅವರೇ ಮುಂದೆ ನಿಂತು ಮದುವೆ ಮಾಡ್ಲಿ ಸರ್, ಯಾರು ಬೇಡ ಅಂತಾರೆ? ನೀನ್ ಇಷ್ಟಪಟ್ಟವ್ರನ್ನ ಕಟ್ಕೊಳ್ಳೋದಕ್ಕಲ್ವೋ ನಾವು ನಿನಗೆ ಅಪ್ಪ ಅಮ್ಮ ಆಗಿರೋದು. ನನಗೆ ಇಷ್ಟ ಇಲ್ದವ್ರನ್ನೆಲ್ಲ ಕಟ್ಕೊಳ್ಳೋದಕ್ಕಲ್ಲ ನಾನ್ ನಿಮಗ್ ಮಗನ ಹುಟ್ಟಿರೋದು. ಇನ್ಯಾವ ಸೌಭಾಗ್ಯಕ್ಕೆ ನಮ್ಮ ಹೊಟ್ಟೆಲ್ ಹುಟ್ಟಿದ್ಯೋ ನೀನು? ನಿಮ್ ಕಣ್ಣೆದ್ರಿಗೆ ನಾನ್ ಲವ್ ಮಾಡೋ ಹುಡುಗಿಗೆ ತಾಳಿ ಕಟ್ಟೋದಕ್ಕೆ. ಲೈ, ಯಾರನ್ನ ಕೇಳಿ ಲವ್ ಮಾಡ್ತೀವ ನೀನು? ಯಾರನ್ನ ಕೇಳಿ ನೀವು ನನಗೆ ಜನ್ಮ ಕೊಟ್ರಿ? ನನ್ನ ಕೇಳಿದ್ರ ನಾವಿಬ್ರು ನಿನಗೆ ತಂದೆ ತಾಯಿಗಳಾಗಿ ಬರ್ತೀವಿ ಅಂತ? ಇಲ್ಲ ನಾನು ನಿಮ್ಮನ್ನ ಕೇಳದ್ನ ನೀವೇ ನಂಗೆ ತಂದೆ ತಾಯಿಗಳಾಗಿ ಅಂತ? ಇಲ್ಲ ತಾನೇ? ನನಗೆ ಗೊತ್ತಿಲ್ಲದ ಹಾಗೆ ನೀವ್ ಹೇಗೆ ನಂಗೆ ತಂದೆ ತಾಯಿಗಳಾದ್ರೂ ಅದೇ ರೀತಿ ನಮಗೇ ಗೊತ್ತಿಲ್ಲದ ಹಾಗೆ ನಾವಿಬ್ರು ಪ್ರೇಮಿಗಳಾಗಿದ್ದೀವಿ. ಒಬ್ರನ್ನೊಬ್ರು ಪ್ರೀತಿ ಮಾಡಿದ್ದೀವಿ ಸರ್. ಮಾತಾ ಪಿತಾ ಗುರು ಇವರೆಲ್ಲ ದೈವ ಅಂತ ಹೇಳ್ತಿರಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೆ ಶತ್ರುಗಳಾದ್ರೆ ನಮಗೆ ಬೇರೆ ಇನ್ಯಾರಿದ್ದಾರೆ ಸರ್? ನೀವೇ ತಾನೇ ಸರ್ ನಮಗ್ ದಿಕ್ಕು. ಹೇಳಿ ಸರ್, ನಮ್ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸಾರಿ ಸರ್, ಉತ್ತರ ಕೊಡಿ ಸರ್. ಉತ್ತರ ಕೊಡಿ, ಇಲ್ದಿದ್ರೆ ಮದುವೆ ಮಾಡಿ ಅಲ್ವಾ ಡ್ಯಾಡಿ? ಹೌದೌದು, ಮದುವೆನೇ ಆಗ್ಬೇಕು. ಯಾಕೆಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರನೇ ಇಲ್ಲ. ಹೌದು ಮಿಸ್ಟರ್ ಗೋವರ್ಧನ್, ನಾವೆಷ್ಟೇ ಕಠಿಣವಾಗಿದ್ರು, ನಮಗೆಷ್ಟೇ ತೊಂದರೆ ಇದ್ರು, ನಮ್ಮ ಮೂಲ ಉದ್ದೇಶ ನಮ್ಮ ಮಕ್ಕಳು ಯಾವಾಗಲೂ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ. ಬೇರೆ ಇನ್ನೇನು ಯೋಚನೆ ಮಾಡಬೇಡಿ. ಮೊದಲು ಹೂನಿ, ನಾವೇ ನಿಂತು ಮದುವೆ ಮಾಡ್ತಿದ್ವಿ ಅನ್ನೋ ಗೌರವಾದರೂ ಉಳಿಯುತ್ತೆ. ಸುಮ್ಮನೆ ಹೂನಿ ಸರ್, ಅವರೇನ್ ದೊಡ್ಡ ತಪ್ಪು ಮಾಡಿಲ್ವಲ್ಲ, ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಆ ತಪ್ಪು ನಾನ್ ಮಾಡಿಲ್ವಾ? ನೀವು ಮಾಡಿಲ್ವಾ? ಎಲ್ರೂ ಮಾಡಿದ್ದಾರೆ. ನಾವು ಮದುವೆ ಆದ್ಮೇಲೆ ನಮ್ಮ ಇವ್ರನ್ನ ಪ್ರೀತಿಸ್ತಾ ಇದೀವಿ, ಅವ್ರ ಮದುವೆಗೆ ಮುಂಚೆ ಅವ್ರವ್ರನ್ನ ಪ್ರೀತಿಸ್ತಾ ಇದ್ದಾರೆ. ಸುಮ್ನೆ ಹೂನಿ ಸರ್. ಮಿಸ್ಟರ್ ಶ್ರೀನಾಥ್, ವಿಷಯ ಒಂದೇ, ಸ್ವಲ್ಪ ಹಿಂದೆ ಮುಂದಾಗಿದೆ ಅಷ್ಟೇ. ಹ್ಞೂ ಅನ್ನಿ. ರವಿ ತಗೋ. ಗಟ್ಟಿಬೇಡ